ಮುಖ್ಯವಾದಂತಹ ಎಚ್ಚರಿಕೆಯ ಸಂದೇಶ ಇದು ನಾವು ಕೊಡ್ತಾ ಇರೋದು. ಈಗ ಬಹುಶಃ ನಾವೀಗ ಬಂದು ಹುಣಸೂರು ಏನಿದೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಶಾನ್ಭೋಗನಹಳ್ಳಿ ಅಂದ್ಬಿಟ್ಟು ಒಂದು ರೈತರದ್ದು ಒಂದು ಸಮಸ್ಯೆ ಬಂದಿತ್ತು. ಅದಕ್ಕೆ ಬಂದಿದ್ವಿ. ಸುಮಾರು ಒಂದು 30 ಕುಂಟೆ ಅಂದ್ರೆ 3/4 ಎಕರೆ ಇರೋಂತಹ ಶುಂಠಿ ಜಾಗವನ್ನ ಇದೇ 4-5 ದಿನದಿಂದ ಬಂದು ಯಾರೋ ಒಂದು ಮಧ್ಯವರ್ತಿಗಳು ಇನ್ನೊಂದು ಖರೀದಿ ನೆಪದಲ್ಲಿ ಬಂದು ಜಾಗ ನೋಡ್ಕೊಂಡು ಹೋಗಿದ್ದಾರೆ. ಈ ಜಾಗ ನೋಡ್ಕೊಂಡೋಗಿ ಬಹುಶಃ ನಾವೀಗ ಬಿಳಿಕೆರೆ ಸ್ಟೇಷನ್ ಇಂದ ಸಬ್ ಇನ್ಸ್ಪೆಕ್ಟರ್ ಆಲ್ರೆಡಿ ಬಂದಿದ್ದಾರೆ. ಅದು ಮಹಾರಾಜ ಅದೊಂದು ಮಾಡ್ತಾ ಇದ್ದಾರೆ ಮಹಾಜರು. ಜೊತೆಗೆ ನಾವು ಮುಖ್ಯವಾಗಿ ಕೊಡ್ತಿರೋದು ಸಂದೇಶ ಬಂದು ರೈತರುಗಳಿಗೆ, ಮುಂದಿನ ದಿನಗಳಲ್ಲಿ ನಿಮ್ಮ ಬೆಳೆನ ಈಗ ಆಲ್ಮೋಸ್ಟ್ ಅಲ್ಲಿ ಈಗ ನೀವು ನಿಮ್ಗೆ ಗೊತ್ತು ಇಂಥ ಬರಗಾಲ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ. ಸುಮಾರು ಒಂದು 236 ತಾಲೂಕಿಗೆ 224 ತಾಲೂಕು ಬರಗಾಲ ಡಿಕ್ಲೇರ್ ಆಗಿದೆ ಇವತ್ತು. ಇಂಥ ಬರಗಾಲ ಪರಿಸ್ಥಿತಿಯಲ್ಲಿ ರೈತರುಗಳು ದಯವಿಟ್ಟು ಬೆಳೆದಿರೋ ಬೆಳೆನ ಇಂಥ ಈ ಕಳ್ಳಮುಕ್ಕು ದರೋಡೆ ಕಣ್ಮುಕ್ಕಿರ್ತಾರೆ ಜನ ಅಲ್ಲೊಂದ್ ಕಡೆ ನಮ್ಮನ್ನ ಲೂಟಿ ಹೊಡಿತಿದ್ರೆ ನಮ್ಮ ಸಮಾಜಘಾತಕರು ಏನಿದಾರಲ್ಲ ಈ ಕಳ್ಳರುಗಳು ಅಂತ ಹೇಳ್ತೀವಿ 420ಗಳು ಬಂದಿದ್ದೇನೆ. ರೈತ ಪಾಪ ವರ್ಷಾನುಗಟ್ಲೆ ಕಷ್ಟ ಬಿದ್ದು ಬೆಳೆದಂತ ಶುಂಠಿ ಬೆಳೆ ಇದು. ಸುಮಾರು ಆಲ್ಮೋಸ್ಟ್ ಅಲ್ಲಿ ಈಗ ನಾವು ಅಂದಾಜು ಹಾಕಿದ್ರೆ ಎಲ್ಲ ಒಂದು 15ರಿಂದ 20 ಬ್ಯಾಗು, ಏನಿಲ್ಲ ಅಂದ್ರೂ ಕಡೆ ಪಕ್ಷ ಅಂದ್ರೆ ಒಂದು 2ರಿಂದ 2.5 ಲಕ್ಷ ಇದು ಮಾಲಿದು. ಪಾಪ ಅವ್ರೇನೋ ಕಷ್ಟವಿನೋ ಈಗ ನಷ್ಟನೋ ಏನೋ ಒಂದು ಬೆಳೆ ಹಾಕೊಂಡು ಬೆಳೆದಿದ್ರೆ ಇಂಥ ಸಮಾಜದ ಒಳಗಡೆ ಇರುವಂತ ಕಳ್ಳ ಕಾಕರುಗಳು ಏನಿದ್ದಾರೆ ಫಸ್ಟ್ ಅವರು ಬಂದು ಮಾಹಿತಿ ತಗೊಂಡೋಗಿದ್ದಾರೆ. ನನ್ನ ಪ್ರಕಾರ ಬಂದು 4 ದಿನ 5 ದಿನ ಮುಂಚೆ ಬಂದು ಸರ್ವೆ ನೋಡಿ ಕೇಳಿ ಏನೋ ಖರೀದಿ ನೆಪದಲ್ಲಿ ಕೇಳಿ ಲೂಟಿ ಮಾಡಿರೋದು ಇದೆಲ್ಲ ಬಂದು ಆಯ್ತಾ. ಈಗ ರೈತರು ಪಾಪ ಅವ್ರು ಏನ್ ಮಾಡ್ಬೇಕಿಂತ ಪರಿಸ್ಥಿತಿಯಲ್ಲಿ ಬರಗಾಲ ದಿನಗಳಲ್ಲೂ ಯಾವ ವ್ಯವಸ್ಥೆ ಹೋಗ್ತಾ ಇದೆ. ಬಹುಶಃ ಸಬ್ ಇನ್ಸ್ಪೆಕ್ಟರ್ ಬಂದು ಲಿಂಗರಾಜ್ ಅರಸ್ ಅಂತ ಬಂದು ಪಾಪ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಬಟ್ ರೈತರಿಗೆ ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು ನಾಳೆ ದಿನ. ಯಾಕಂದ್ರೆ ನೀವು ವರ್ಷಾನುಗಟ್ಲೆ ಬೆಳೆದಿರೋಂಥ ಬೆಳೆನ ಯಾರೋ ಒಬ್ಬ ಬಂದು ಒಂದು 3 ಕಾಸು ಜಾಸ್ತಿ ಕೊಡ್ತೀನಿ ಬನ್ನಿ ತೋರಿಸಿ ಬೆಳೆ ತೋರಿಸಿ ನೀವು ಪದಾರ್ಥ ನೋಡ್ತೀನಿ ಬಂದಾಗ ದಯವಿಟ್ಟು ಅಂತವ್ರ ಮಾಹಿತಿಯನ್ನ ಪಡೆದುಕೊಳ್ಳಿ. ಅವ್ರು ಎಲ್ಲಿಂದ ಬಂದ್ರು, ಅವ್ರ ಫೋನ್ ನಂಬರ್ ಏನು, ಅವ್ರ ಆಧಾರ್ ಕಾರ್ಡ್ ಇದೆಯಾ ದಯವಿಟ್ಟು ಕೇಳ್ಬೇಕಂತ. ನಿಮ್ಮ ಪದಾರ್ಥ ಅದು. ಅವ್ರು ಬಂದು ಪದಾರ್ಥ ನೋಡ್ಕೊಂಡಾದ್ಮೇಲೆ ನೀವು ಎಷ್ಟು ದೂರ ಇದೆ ಏನೋ ಊರ ವಲಯದಿಂದ ಏನೇನು ಕಿಲೋಮೀಟರ್ಗಳಿದೆ, ಬರೋ ಜಂಕ್ಷನ್ಗಳೇನು ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಇದಾಗೆ ಇವತ್ತು ಸುಮಾರು ಅವ್ರು ಏನ್ ಪಾಪ ವರ್ಷಾನುಗಟ್ಲಿಂದ ಬೆಳೆದಿದ್ರು ಒಂದು 2-2.5 ಲಕ್ಷ ರೀ. ಇವತ್ತು 2-2.5 ಲಕ್ಷ ಅಂತಂದ್ರೆ ರೈತರಿಗೆ ಆಲ್ಮೋಸ್ಟ್ ಒಂದು 2 ಕೋಟಿ ಇದ್ದಂಗೆ ಇವತ್ತು. ಇಂಥ ಇದರಲ್ಲಿ ನಾವು ಈ ಸಮಾಜ ಏನಿದೆ ಅವ್ರು ಬಹುಶಃ ನಾಳೆ ಸಿಗ್ಲಿ ಅವ್ರ ಕಳ್ಳರುಗಳು ಒಂದು ತಕ್ಕವಾದಂಥ ಪಾಠ ಏನ್ ಖಂಡಿತವಾಗ್ಲೂ ಕಲಿಸ್ಬೇಕು ಅಂತ ಪೊಲೀಸ್ ಇಲಾಖೆಲ್ಲ ಮನವಿ ಮಾಡಿದ್ವಿ. ಬಹುಶಃ ಅವರು ಮಹಾಜರೆಲ್ಲ ಮಾಡಿದ್ದಾರೆ ಕೂತ್ಕೊಂಡು. ಬಹುಶಃ ನೋಡ್ಬೇಕು ನೀವು ಲೈವ್ ಅಲ್ಲಿ ಏನಿದೆ ಎಲ್ಲ ಚಿತ್ರಣ ರೀ, ಎಲ್ಲ ಕಿತಾಕಿ ಒಂದು ಕಡೆಯಿಂದ ಏನಿದೆ ಇವೆಲ್ಲ ಏನು ಅಟ್ಲೀಸ್ಟ್ ನೀವು ಆಲ್ಮೋಸ್ಟ್ ಅಲ್ಲಿ ಹೇಳಿಲ್ವ ಮಹಾರಾಜ್ಗೆ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋವರೆಗೂ ಅದನ್ನೇನು ಮುಟ್ಬಾರ್ದು ಅಂತ ನಾವು ಇದ್ವಿ. ನಾವು ಇಂಥ ವ್ಯವಸ್ಥೆ ಇದು. ಇವ್ರು ಬಹುಶಃ ಈ ಕಳ್ಳನ ಮಕ್ಳಿಗಾರು ಬುದ್ಧಿ ಬೇಡವೇನ್ರಿ? ಆ ರಾಜಕಾರಣಿನೋ ಅವ್ನ ಯಾರೋ ದುಡ್ಡಿರೋನೋ ಅವನ್ನ ಹೋಗಿ ಲೂಟಿ ಮಾಡು ಅಂತಂದ್ರೆ ಪಾಪ ಈ ರೈತರುಗಳು ಅವರೇ ಪಾಪ ಏನೋ ಸಂಕಷ್ಟದಲ್ಲಿದ್ದು ಬರ ಪರಿಸ್ಥಿತಿಲಿದ್ದಾಗ ಏನೋ ಪಾಪ ಅವ್ರು ಹೊಟ್ಟೆ ಪಾಡ್ಗೋ ಒಂದು ಜೀವನ ನಿರ್ವಹಣೆಗೆ ಅವ್ರಿಗೆ ಗೊತ್ತಿರೋಂಥ ಕೆಲಸ ವ್ಯವಸಾಯನೋ ಒಂದು ಕೃಷಿನೋ ಏನೋ ಮಾಡ್ಕೊಂಡಿದ್ದಾಗ ಇಂಥ ನಾಲಾಯಕರುಗಳು ಸಮಾಜದೊಳಗಡೆ ಅಂತ ನಾಲಾಯಕ ಕಳ್ಳನ ಮಕ್ಕಳು ಹಿಂಗೆ ಮಾಡಿದ್ರೆ ಅವನೇನು ರೈತ ಏನು ಬದುಕಬಾರ್ದ? ಇಲ್ಲ ಬಹುಶಃ ಇವತ್ತಿರಂಥ ಸರ್ಕಾರದ ಏನು ಬಹುಶಃ ಏನೋ ಬೆಳೆದಿರೋಂಥ ಬೆಲೆಗೆ ಸ್ವಲ್ಪ ಸರಿಯಾದ ಬೆಲೆ ಇಲ್ಲ. ಇದ್ರ ಮಧ್ಯ ಸಮಾಜದಲ್ಲಿ ಇಂಥವ್ರದ್ದೊಂದು ಹಾವಳಿಗಳು ಶುರುವಾಗಿದೆ. ಇದೇ 4 ದಿನ ಮುಂಚೆ ಇದೇ ಊರಲ್ಲಿ ಒಂದು 5 ಆಡುಗಳನ್ನ ಬೇರೆ ಕತ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ನಾವು ಮನವಿ ಏನಿದ್ದು ಬಿಳಿಕೆರೆ ಸ್ಟೇಷನ್ ಅವರು ಮನವಿ ಕೊಟ್ವಿ. ಅವರು ಸ್ವೀಕರಿಸಿ ಸ್ಪಂದಿಸಿ ಸ್ಥಳ ಮಹಾಜರು ಕೂಡ ಮಾಡಿಕೊಂಡು ಬಹುಶಃ ಇದು FIR ಆಗುತ್ತೆ ಈಗ. ಬಟ್ ನಾವು ರೈತರಿಗೊಂದು ಸಂದೇಶ, ಮುಖ್ಯವಾದ ಸಂದೇಶ ಒಂದೇ, ನಿಮ್ಮ ಬೆಳೆ ನಿಮ್ಮ ಜಮೀನಿಗೆ ಬಂದವ್ರನ್ನ ದಯವಿಟ್ಟು ಮಾಹಿತಿ ಪಡೆದುಕೊಳ್ಳಿ. ಅವರು ತಗೊಳ್ಳದೇ ಇರಲಿ, ಅದು ಅವ್ರಿಗೆ ಬಿಟ್ಟಿದ್ದದು. ಅದು ನಿಮ್ಮ ಹಣಕಾಸಿನ ನಿಮ್ಮ ವಹಿವಾಟುಗಳು ನೀವು ಗಮನದಲ್ಲಿರಲಿ. ಬಟ್ ನೀವೊಂದು ಎಚ್ಚರಿಕೆ ಸಂದೇಶ ಬಂದು ದಯವಿಟ್ಟು ಅವ್ರು ಯಾವ ಪಾರ್ಟಿ ಬಂದಿರೋ ಆ ಪಾರ್ಟಿ ಅಂತಾರೋ ಅಟ್ಲೀಸ್ಟ್ ಒಂದು ಫೋನ್ ನಂಬರೋ, ಏನಿಲ್ಲ ಅಂದ್ರೆ ಒಂದು ಫೋನ್ ನಂಬರೋ, ಒಂದು ಪರಿಚಯ ಇರೋದೋ, ಒಂದು ಆಧಾರ್ ಕಾರ್ಡ್ ಕೇಳಿ ನಿಮ್ಮ ಫಸಲನ್ನ ತೋರಿಸ್ಬೇಕು. ಬಹುಶಃ ಇದು ನನಗೆ ಗೊತ್ತಿರಂಗೆ ಇದು ಇಲ್ಲೇ ಒಂದು ಏನೋ ಹುಣಸೂರು ತಾಲೂಕು ಒಂದು ಭಾಗ ಅಂತಲ್ಲ, ಇನ್ನು ನಮ್ಮ ಚಾಮರಾಜನಗರದ ಜಿಲ್ಲೆಯಲ್ಲಿ ಒಂದು 2-3 ಘಟನೆಗಳಾಗಿದೆ. ಬಹುಶಃ ನಾವಲ್ಲಿ ವಿಸಿಟ್ ಮಾಡೋಕ್ಕಾಗಿಲ್ಲ ಅಷ್ಟೇ ನಾವು ಇನ್ನೂ. ಆಯ್ತಾ ಇಲ್ಲ ಈ ಭಾಗ ಹುಣಸೂರು ಭಾಗ ಇರ್ಬೋದು. ನೋಡಿರಿ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ರೈತರೇ, ನಿಮ್ಮ ಬೆಳೆ ಬೆಳೆದಿರೋದನ್ನ ನೋಡಕ್ ಬಂದ್ರು ಇದರಲ್ಲೂ ಒಂದು ದರೋಡೆ ಅಂತಂದಾಗ ನಾವೆಲ್ಲ ಏನ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ? ಬಹುಶಃ ಇಲ್ಲಿ ಪ್ರೊಡಕ್ಷನ್ ಆಟೋಮೆಟಿಕ್ ಜಾಸ್ತಿ ಆದಾಗ ಜನಸಾಮಾನ್ಯರಿಗೆ ಇದು ಹಣದುಬ್ಬರನು ಜಾಸ್ತಿ ಆಗುತ್ತೆ, ಕಾಸ್ಟಿಂಗು ಇದನ್ನೆಲ್ಲ ಇಂಟರ್ಲಿಂಕ್ಡು. ಸೊ ದಯವಿಟ್ಟು ರೈತರುಗಳೊಂದು ಎಚ್ಚರಿಕೆ ಗಂಟೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಫಸಲನ್ನ ಯಾರೇ ನೋಡಕ್ ಬಂದ್ರು
ಅವರ ಮಾಹಿತಿಯನ್ನು ದಯವಿಟ್ಟು ಕಡ್ಡಾಯವಾಗಿ ಕೇಳಿ ಪಡೆಯಿರಿ. ಎಂಕ ನಿಮ್ಮ ಪದಾರ್ಥ ಅದು. ಹಿಂಗೆ ಇವತ್ತು ನೋಡ್ಕೊಂಡು ಹೋಗಿ 4 ದಿನಕ್ಕೋ 5 ದಿನಕ್ಕೋ ಬಂದು ನಿಮ್ಗೆ ಗೊತ್ತಿಲ್ದಿರಂಗೆ ಲೂಟಿ ಮಾಡಿಕೊಂಡು ಪಾಪ ಹೇಳಿಲ್ವೇ ರೈತರು? ಅಣ್ಣ ಎಷ್ಟೋ ಐತೀಗ ಅಂದಾಜು? 60 ನಿಮ್ಮ ಲೆಕ್ಕ. ಅವರು ಮಹಾರಾಜ ಮಾಡಿದ್ದು ಒಂದು 15 ಮೂಟೆ. ಈಗ ಒಂದು ಅವ್ರ ಲೆಕ್ಕ ಬಂದು ನಿಮ್ಗೆ ಅಂದಾಜು ಎಷ್ಟು ನಷ್ಟ? ಅವ್ರು 2.5 ಲಕ್ಷ ಹಾಕೋರೀಗ. 25 ಮೂಟೆ ಕುಂಟಾಲ್ ಲೆಕ್ಕ. ನಿಮ್ದು ಎಷ್ಟು ಜಮೀನು ಇದು ಟೋಟಲು? ಟೋಟಲ್ ಒಂದು 3 ಎಕರೆ 17 ಕುಂಟೆ. ನೋಡಿ, ನೀವು ಅಷ್ಟೇ ಮುಂದಿನ ದಿನಗಳು ಇದು ನಿಮ್ಮ ರೈತ ಯಾರಿದ್ದಾರೆ ರೈತ ಸಂಘದವ್ರಿಗೂ ಮಾಹಿತಿ ಕೊಡ್ಬೇಕು. ನೀವು ಯಾರೇ ನಿಮ್ಮ ಜಮೀನೊಳಗಡೆ ಬಂದಾಗ ಅವರ ಮಾಹಿತಿ ತಗೊಂಡು ನಿಮ್ಮ ಫಸಲನ್ನ ತೋರಿಸ್ಬೇಕು ನೀವು. ಅದು ಇದೆಲ್ಲ ನಾವು ನೆಕ್ಸ್ಟ್ ಯಾರ ರೈತರಿಗೆ ಅವೇರ್ನೆಸ್ ಕೊಡಬೇಕು, ಒಂದು ಎಚ್ಚರಿಕೆ ಕೊಡಬೇಕು, ಸಂದೇಶ ಕೊಡ್ಬೇಕು. ನಾವು ಕೊಡ್ತಾ ಇರ್ತೀವಿ. ಈಗ ನಿಮ್ಗೆ ಆಗಿರೋದು 4 ಜನಕ್ಕೆ ಆಗಬಾರ್ದು ಅಂತ ಅಷ್ಟೇ ನಮ್ಮ ಉದ್ದೇಶ. ಈಗ ಆಗಿದೆ. ಇನ್ಸ್ಪೆಕ್ಟರ್ ಬನ್ನಿ ಸ್ಟೇಷನ್ಗೆ ಹೋಗೋಣ. ಅದೇನಿದೆ ಒಂದು FIR ಮುಗಿಸ್ಬಿಟ್ಟು ಅವ್ರೇನು ಕಾನೂನು ರೀತಿ ಏನು ಕ್ರಮ ಏನಿದೆ, ಕಳ್ಳರುಗಳನ್ನ ಅಯೋಗ್ಯರುಗಳನ್ನ ಏನು ಹುಡುಕ್ತಾರೋ ಹುಡುಕಲ್ವೋ ಅವ್ರು ಹೆಂಗೆ ಸಿಗಾಕಬೇಕು ಅಂದ್ಬಿಟ್ಟು ಇವತ್ತಿನ ಟೆಕ್ನಾಲಜಿ ಇರೋ ಲೆಕ್ಕದಲ್ಲಿ ಅವ್ರು ಸಿಗಾಕೊಳ್ಳೇಬೇಕು. ನೋಡೋಣ, ಬಿಡೋದು ಬೇಡ. ಇಂಥವ್ರಿಗೆಲ್ಲ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ಆಯ್ತೆ. ನಮ್ಮ ಜೊತೆ ನಮ್ಮ ರಾಜೇಗೌಡರು ಬಂದಿದ್ದಾರೆ, ಮೈಸೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹಾಗೂ ಹುಣಸೂರು ತಾಲೂಕಿನ ಯುವ ಘಟಕದ ಉಪಾಧ್ಯಕ್ಷರು. ಆಯ್ತು, ಹೇಮಂತ್ ಕುಮಾರ್ ಅಂದ್ಬಿಟ್ಟು ಇವ್ರು ರೈತರು, ಶ್ರೀಧರ್ ಅಂದ್ಬಿಟ್ಟು. ಆಯಿತು ಸರ್, ಇಷ್ಟು ಸರ್ ಹೋಗೋಣ ಸರ್. ಆಯ್ತಲ್ಲ, ಬನ್ನಿ ಹೋಗೋಣ. ಧನ್ಯವಾದ ಸ್ನೇಹಿತರೆ.